ನಮ್ಮ ಅಕ್ಕ ಬಾವ ನನ್ನ ಬರ್ಡೇಗೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅದು ಯಾವ ಥರ ಇದೆ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಮಿಸ್ ಮಾಡಬೇಕು ಅನ್ನೋರು ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಆಲ್ರೆಡಿ ಕಮ್ಮಿಯಲ್ಲಿ ನೋಡಿರ್ತಾರೆ ಗೈಸ್. ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಇವಾಗ ಟೈಮ್ ಬಂದ್ಬಿಟ್ಟು 6:20 ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ನ. ಕತೆ ಏನಂದ್ರೆ, ಇಲ್ಲಿ ನಮ್ಮ ಅಕ್ಕ ನಮ್ಮ ಮಾವ ಅವರು ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ. ಬರ್ಡೇಗೆ ಊರಿಗೆ ಬಂದಿದ್ರಲ್ಲ, ಒನ್ ಡೇ ಹೋಗ್ಕೊಂಡು ಇವಾಗ ಹೋಗ್ತಾ ಇದ್ದಾರೆ. ನಿನ್ನೆ ಹೋಗ್ತಾ ಇದ್ರು, ಇವತ್ತು ಬೇಡ ನಾಳೆ ಹೋಗುವಂತ್ರಿ ಅಂತಂದು ನಮ್ಮಮ್ಮ ಹೇಳಿದ್ರು. ಅದಕ್ಕೆ ತಿಳ್ಕೊಂಡಿದ್ರು. ಇವಾಗ ಬೆಳಿಗ್ಗೆನೆ ಎದ್ದು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲ ಪಾಪ ಬೆಳಿಗ್ಗೆನೆ ಎದ್ದಿದ್ದಾಳೆ. ಇನ್ನು ಒಂದು ವಾರ ಮಿಸ್ ಮಾಡ್ಕೊಂತೀರಿ. ಇನ್ನೊಂದು 10 ದಿವಸ ಮತ್ತೆ ಬರ್ತೀವಿ ನಿಮ್ಮ ಊರಿಗೆ. ಸಮ ಅಡ್ವಾನ್ಸ್ ವಿಷಯ ಬರ್ತಡೆ ನನ್ನ ಕಡೆಯಿಂದ. ಸಮ ಬೆಳಿಗ್ಗೆ 5:40 ಎದ್ದು ನಮ್ಮ ಅಕ್ಕ ನಮ್ಮ ಮಾವ ರೆಡಿ ಆಗಿದ್ದಾರೆ. ಇವಾಗ ಎದ್ದು ಬರುವುದು ಸಮು ಹೋದ ತಕ್ಷಣ ನಮ್ಮ ಅಮ್ಮ ನಮ್ಮ ಅಪ್ಪ ನೋಡ್ಬೇಕು ಗೈಸ್. ಮತ್ತೆ ಈಗ ಸಣ್ಣದ ಮಾಡ್ತೀನಿ ಅಂತ ನೋಡಿಬೇಕಿದ್ರೆ ತೋರಿಸ್ತೀನಿ. ಈ ಕ್ಯಾಪ್ ಹಾಕ್ತದೆ ಅಂತ. ಇನ್ನೊಂದು 10 ದಿನ ಆದ್ಮೇಲೆ ಮತ್ತೆ ನಾವು ಹೋಗ್ಬೇಕು, ಇಲ್ಲ ಅವರೇ ಬರ್ತಾರೆ. ಏನ್ ಸಣ್ಣ ನೀವೇ ಬರ್ತೀರಿ? ಸಮೀಕ್ಷೆ ನಾವು ರೆಡಿ ಮಾಡಿದಾರೆ ನೋಡಿ, ತೋರಿಸ್ತೀನಿ. ಇಲ್ಲ ಸಮ ಸಮು ಸಮು ಇವಾಗ ನೋಡಿ ಕ್ಯೂಟ್ ಇರು ಅಜ್ಜಿ ಹತ್ರ. ನಮ್ಮ ಅಮ್ಮನ ಹತ್ರ ಇರಲ್ಲಂತಿದೆ, ನಮ್ಮ ಹತ್ರನೇ ನೋಡಿ. ನಮ್ಮಕ್ಕೂ ಜಾಕೆಟ್ ಗೀಕೆಟ್ ಹಾಕೊಂಡಲ್ಲ. ಜಾಕೆಟ್ ಎಲ್ಲಿ ತಂದಿರಿ? ಅದನ್ನ ಜಾಕೆಟ್ ಎಲ್ಲಿ ತಂದಿರಿ? ಕರೆಕ್ಟ್ ಆಗತ್ತಲ್ಲ? ಇಲ್ಲ ಹಾಕೊಂಡು ಊರಿಂದ ತಗೊಂಡು ಮಾವನ್ ಬೇರೆ ಕೆಲಸ ಇದೆ, ಅದಕ್ಕೆ ಬೆಳಿಗ್ಗೆ ಹೋಗ್ತಾ ಇದ್ದಾರೆ ಗೈಸ್. ಮತ್ತೇನು ಇನ್ನೊಂದು 10 ದಿವಸ ಆದ್ಮೇಲೆ ಬರ್ತೀರಾ ನೀವು? ಯಾವಾಗೈತಿ ಯಾವಾಗೈತಿ? ಇನ್ನು 15 ದಿನ. ನೀವು ಬಂದ್ಬಿಡ್ರಿ. ನಿನ್ನೆ ರಾತ್ರಿ ಕುತ್ಕೊಂಡು ನಮ್ಮ ಅಕ್ಕ ನಮ್ಮಮ್ಮ ಹೂ ಕಟ್ಟಿದ್ದಾರೆ ಗೈಸ್. 2 ದಿನಕ್ಕಾಗ್ತಾವ ಅಷ್ಟು ಹೂ ಕಟ್ಟಿದ್ದಾರೆ. ಭಾಳ ಕಟ್ಟಿದ್ದಾರೆ. ಒಂದು ತಾಸನ ಕುತ್ಕೊಂಡು ಹೂ ಕಟ್ಟಿದ್ದಾರೆ ಅವ್ರು ಊರಿಗೆ ಕಳ್ಸಕ್ಕೆ ಅಂತ ಗೈಸ್. ನಮ್ಮಪ್ಪ ಸಮೀಕ್ಷೆ ಹೋದ್ಮೇಲೆ ಫೋನ್ ಹಚ್ಚು ತೋರ್ಸನ್ನು ವಿಡಿಯೋ ಕಾಲ್ ಮಾಡಿ ಸಮೀಕ್ಷನ್ ತೋರ್ಸನ್ ಅಂತಾರೆ. ಅದಕ್ಕೆ ಇವಾಗ್ಲೇನೆ ಎತ್ಕೊಂಡ್ಬಿಡ್ಲಿ ಸ್ವಲ್ಪ. ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಅಂದದ ಚಂದದ ಗೊಂಬೆ ನೀನು. ನಮ್ಮ ಅಪ್ಪನ ಹತ್ರ ಇದ್ರೆ ನಮ್ಮ ಅಮ್ಮನ ಹತ್ರ ಬರ್ತಾಳೆ, ನಮ್ಮ ಅಮ್ಮನ ಹತ್ರ ಇದ್ರೆ ನನ್ನ ಹತ್ರ ಬರ್ತಾಳೆ. ಗೊಂಬೆ ಇದ್ದಂಗೆ ನೋಡಿ. ಇವಾಗಲೇ ಟಾಟಾ ಹೇಳ್ಕೊಂಬಿಡವ. ಹೋಗ್ತಾ ಇದ್ದಾರೆ ಗೈಸ್. ನಮ್ಮ ಬರ್ಡೇಗೆ ನಿಮ್ಮೂರಿಂದ ಇಲ್ಲಿಗೆ ಬಂದಿದ್ದಕ್ಕೆ ಇದ್ರೊಳಗೆ ಥ್ಯಾಂಕ್ ಯು ಸೋ ಮಚ್. ಹುಷಾರಾಗಿ ಹೋಗಿ ಬನ್ನಿ.
ಬಾಯ್ ಬಾಯ್ ಹುಷಾರವ್ರಿ. ಹಾಂ ಹೋಗ್ತಾ ಇದ್ದಾರೆ ಗಾಯಿ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಬೆಳಗ್ಗೆ. ಗೈಸ್ ಇವಾಗ ತಾನೇ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಆ ಕ್ಲಿಪ್ನ ಇವಾಗ ಹಾಕ್ತೀನಿ, ನೋಡ್ಕೊಂಬನ್ನಿ. ಗೈಸ್ ಗಿಫ್ಟ್ ಇಲ್ಲಿದೆ ನೋಡಿ, 2 ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಶರ್ಟ್. ಇದನ್ನ ಇವಾಗ ಹಾಕೊಳ್ಬೇಕಂತೆ. ಬನ್ನಿ ಇದನ್ನ ಹಾಕೊಂಡು ಕೇಕ್ ಕಟ್ಟಿಂಗ್ಗೆ ರೆಡಿ ಆಗೋಣ. ಬೇಡ ಅಂತ ಅಂದ್ರೂ ತಗೊಂಡ್ಬಂದಿದ್ದಾರೆ ನಮ್ಮ ಮಾಮ, ನಮ್ಮ ಅಕ್ಕ ಮತ್ತೆ ಸಮ್ಮ ಕಡೆಯಿಂದ ನನಗೊಂದು ಗಿಫ್ಟ್ ಬಂದಿದೆ. ಸಮೀಕ್ಷಾ ಕಡೆಯಿಂದ ನಮಗೊಂದು ಗಿಫ್ಟ್ ಬಂದಿದೆ. ಗೈಸ್ ನಮ್ಮ ಅಕ್ಕ ನಮ್ಮ ಮಾವನ ಕಡೆಯಿಂದ ಮತ್ತೆ ಸಮೀಕ್ಷಾ ಕಡೆಯಿಂದ ನನಗೊಂದು ಗಿಫ್ಟ್ ಮಾಡಿದ್ರೆ ಇಷ್ಟು ದೊಡ್ಡದು. ನೋಡೋಣ ಇದ್ರೊಳಗೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವಾಗ ಓಪನ್ ಮಾಡೋಣ ಬನ್ನಿ. ಸಮೀಕ್ಷಾ ಕಡೆಯಿಂದ ಗೈಸ್ ಇದು ಸ್ಪೆಷಲ್. ಓಪನ್ ಮಾಡೋಣ ಬನ್ನಿ. ಇಷ್ಟು ದೊಡ್ಡದು ಯಾಕೆ ಮಾಡ್ಸಕ್ ಹೋಗಿದ್ರವ? ಇದ್ರಾಗ ಏನಿರ್ಬೋದಂತ ಇದು ಇವ್ರೇನೋ ದೊಡ್ಡದಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಗೈಸ್. ಫಸ್ಟ್ ಗಿಫ್ಟ್ ಗೈಸ್ ಗಿಫ್ಟ್ ನೋಡಿ ಗೈಸ್, ಇಲ್ಲಿ ತೋರಿಸಿ ನೋಡಿ. ನೋಡಿ ಎಷ್ಟು ಸಖತ್ತಾಗಿದೆ. ಇವೆಲ್ಲ ಫೋಟೋ ಹೆಂಗ್ ಎಡಿಟ್ ಮಾಡಿಸಿದ್ದಾರೆ ನೋಡಿ ಗೈಸ್. ಚೆನ್ನಾಗಿದೆ ಗೈಸ್ ಗಿಫ್ಟ್. ಇವಾಗ ಫೋಟೋ ತಗ್ಸೋಣ. ಗೈಸ್ ಗಿಫ್ಟ್ ನೋಡಿ ತೋರಿಸ್ತೀನಿ ಇನ್ನೊಂದು ಟೈಮ್. ನೋಡಿ ಎಷ್ಟು ದೊಡ್ಡದಿದೆ, ಸಖತ್ ಎಡಿಟ್ ಮಾಡಿದ್ದಾರೆ ಗೈಸ್. ಇದು ಗಿಫ್ಟು ನಮ್ಮ ಮಾಮ ಮತ್ತೆ ಸಮೀಕ್ಷಾ ನಮ್ಮ ಅಕ್ಕ ಕಡೆಯಿಂದ. ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲಿ ಎಷ್ಟೊಂದು ಫೋಟೋ ಆ್ಯಡ್ ಆಗಿದಾವು. ಎಡಿಟಿಂಗ್ ಹಂಗೆ ಮಾಡಿದ್ದಾರೆ, ಸಖತ್ತಾಗಿದೆ ನೋಡಿ. ಇಲ್ಲಿ ಫಸ್ಟ್ ಗಿಫ್ಟು ಫಸ್ಟ್ ಫ್ರೇಮ್ ಕೊಟ್ಟಿದ್ದಾರೆ ಮನೆಗೆ ನಮ್ಮ ಅಕ್ಕ ನಮ್ಮ ಭಾವ. ಇದು ನೋಡಿ ಸಖತ್ತಾಗಿದೆ. ಎಲ್ಲಿ ಮಾಡಿಸಿದ್ರಿ? ಬಾ ಬಾ ಬಾ, ನಿಮ್ಮೂರಾಗ ಇಂಥವೆಲ್ಲ ಮಾಡ್ತಾರೆ. 12 ಇಂಚ್ ಇರ್ಬೇಕು ಗೈಸ್. ಸಖತ್ತಾಗಿ ಮಾಡಿಸಿದ್ದಾರೆ ಮಾತ್ರ ಫ್ರೇಮ್ ಮಾತ್ರ. ಇಲ್ಲಿ ನೋಡಿ ಇಲ್ಲಿ ಸಮೀಕ್ಷಾ. ಥ್ಯಾಂಕ್ಸ್ ನಿಮ್ಮೂರಿಂದ ನಮ್ಮ ಬರ್ತ್ಡೇಗೆ ಬಂದಿದ್ದಕ್ಕೆ. ಥ್ಯಾಂಕ್ಸ್ ಮಮ್ಮ. ಗಿಫ್ಟ್ ಅಂತೂ ಸಖತ್ತಾಗಿತ್ತು ಅನ್ಕೊಳ್ಳಿ. ಫಸ್ಟ್ ಗಿಫ್ಟ್ ಬರ್ಡೇಗೆ ಈ ವರ್ಷದ ಅಲ್ಲಿ ತಕ್ಕಂಥದ್ದು ಗೈಸ್. ಈ ವರ್ಷದ ಬರ್ಡೇಗೆ 2 ಗಿಫ್ಟು. ಅದು ನಮ್ಮ ಅಕ್ಕ ಭಾವ ಕಡೆಯಿಂದನೇ ಬಂದಿರೋದು. ಒಂದು ಶರ್ಟು, ಇನ್ನೊಂದು ಫೋಟೋ ಫ್ರೇಮು. ಅವೆರಡು ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಭಾವ. ಗೈಸ್ ಅವರಿದ್ದಾಗ ಮನೆ ಫುಲ್ಲು ತುಂಬಿತ್ತು. ಇವಾಗ ನೋಡಿ ಖಾಲಿ ಖಾಲಿ ಕಾಣಿಸ್ತಾ ಇದೆ. ನನ್ನ ಬರ್ಡೇಗೆ ಅವರೂರಿಂದ ಬಂದು ಇಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಿ ನನ್ನ ಬರ್ಡೇನ ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬಾಬಾ. ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇಷ್ಟ ಹೇಳ್ತಾ ಈ ಲವ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಆಫ್ ಲವ್. ಬಾಯ್.